ನಾನು ಗುರುನಾಥ್ ಪೂಜಾರಿ, ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ. ನನ್ನ ಜೊತೆಗೆ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂತ ಸಾಹೇಬಣ್ಣ ಇದ್ದಾರೆ. ಮಾಳಿಂಗರಾಯ ದೇವಸ್ಥಾನದ ಪೂಜ್ಯರಾಗಿರುವಂತ ಮಾದೇವಪ್ಪ ಮುತ್ತವರಿದ್ದಾರೆ. ಸಾವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ರಮೇಶ್ ಪೂಜಾರಿ ಅವರಿದ್ದಾರೆ, ರಮೇಶ್ ಕನ್ವಾಡ್ ಅವರಿದ್ದಾರೆ. ಮತ್ತೆ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಮೇಳಕುಂದಿಯ ಮಾಳಿಂಗರಾಯ ದೇವನ ಭಕ್ತರು ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥದ್ದು. ನಾವೆಲ್ಲರೂ ಇವತ್ತು ಯಾಕೆ ಕೂಡಿದ್ವಿ ಅಂತಂದ್ರೆ ದಿನಾಂಕ 30/1/2025 30/1/2025 ಕಲಬುರಗಿಯ ತಹಶೀಲ್ದಾರರು ಏನ್ ಮೇಳಕುಂದಿ ಬಿಯ ಮಾಳಿಂಗರಾಯ ದೇವಸ್ಥಾನದ ಕುರಿತು ಏಕಪಕ್ಷೀಯವಾಗಿ ನಿರ್ಣಯವನ್ನ ತೆಗೆದುಕೊಂಡು ಕೆಲವೊಬ್ಬರಿಗೆ ಪೂಜೆಯನ್ನ ಕೊಟ್ಟಿದ್ದರ ವಿರುದ್ಧವಾಗಿ 30/1/2025 ನಗರದ ಜಗತ್ ಸರ್ಕಲ್ನಿಂದ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಬೃಹತ್ ಆದಂತ ಪಾದಯಾತ್ರೆ ಮಾಡುವುದರ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 2 ಗಂಟೆಗೆ ಬಹಿರಂಗ ಸಭೆ ಮಾಡುವುದರ ಮುಖಾಂತರ ತಹಶೀಲ್ದಾರರಿಂದ ನಮ್ಗೆ ಏನೇನು ಅನ್ಯಾಯ ಆಗಿದೆ ಅಂತಕ್ಕಂಥ ಮನವರಿಕೆ ಅನ್ನೋದು ಅವತ್ತಿನ ದಿವಸ ಮಾಡ್ತೇವೆ ಮತ್ತು ಇವತ್ತಿನ ದಿವಸ ತಮ್ಗೆ ಹೇಳ್ತೇವೆ ಅಂತಕ್ಕಂಥದ್ದು. ಮೇಳಕುಂದಿಯ ಮಾಳಿಂಗರಾಯ ದೇವಸ್ಥಾನದ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿದೆ. ತಲತಲಾಂತರಗಳಿಂದ 1320ರ ಫಸಲಿ ಅಂತಕ್ಕಂಥ ಪಾಣಿಯಲ್ಲಿ ಸೀರಿಯಲ್ ನಂಬರ್ 9ರಲ್ಲಿ ಇದು ಯಾವ ದೇವರಪ್ಪ ಅಂತಂದ್ರೆ 114 ಸರ್ವೆ ನಂಬರ್ ಮೇಳಕುಂದಿಯಲ್ಲಿ ಇದು ಪೂಜಾರಿಗಳಿಗೆ ಸಂಬಂಧಪಟ್ಟದ್ದು, ಕುರುಬ ಸಮಾಜಕ್ಕೆ ಸಂಬಂಧಪಟ್ಟದ್ದು, ಧನಗರ್ಗನ ಸಮಾಜಕ್ಕೆ ಸಂಬಂಧಪಟ್ಟದ್ದು. 29 ಎಕರೆ 34 ಗುಂಟೆ ಇದೆ ಅಂತಕ್ಕಂಥ ದಾಖಲೆ 1320ರಿಂದ ಹೇಳ್ತಾ ಇದ್ದಾನೆ ಮಗಳ. ಅಂದಿನಿಂದ ಇಲ್ಲಿಯವರೆಗೆ ಪೂಜಾರಿಗಳು ಇವತ್ತು ಮಾದೇವಪ್ಪ ಮುತ್ತವರಿದ್ದಾರೆ, ಇವ್ರ ತಂದೆ ಅಲ್ಲಿಂದ ಇಲ್ಲಿಯವರೆಗೆ ಇವತ್ತಿನ ದಿವಸ ಮಾಳಿಂಗರಾಯನ ಪೂಜಾರಿಕೆ ಮಾಡುವುದ್ರ ಮುಖಾಂತರ ಎಷ್ಟೋ ಜನರು ದೈವಾಧೀನರಾಗಿದ್ದಾರೆ. ಆ ದೈವಾಧೀನರಾಗಿದ್ದಂತ ವ್ಯಕ್ತಿಗಳನ್ನ ಅದೇ ಮಾಳಿಂಗರಾಯ ಆವರಣದಲ್ಲಿ ಇವತ್ತಿನ ದಿವಸ ಸಮಾಧಿ ಮಾಡ್ತೇವೆ. ಅದಕ್ಕೆ ಪೂಜ್ಯ ಗೌರವದಿಂದ ನಾವು ಕಾಣ್ತೇವೆ ಅಂತಕ್ಕಂಥದ್ದು. ಮತ್ತೆ ಮಾಳಿಂಗರಾಯನ ದೇವಸ್ಥಾನದ 100 ವರ್ಷಗಳ ಕಾಲ ಇವತ್ತಿನ ದಿವಸ ಹೇಳಿಕೆ ಹೇಳೋರು ಯಾರಾದ್ರೂ ಇದ್ರೆ ಅದು ಕುರುಬ ಸಮಾಜದವರು ಮತ್ತು ಪೂಜಾರಿ ಸಮಾಜದವರು, ಧನಗರ್ ಸಮಾಜದವರು ಅಂತಕ್ಕಂಥದ್ದು. ಅಲ್ಲಿ ಪೂಜೆ ಮಾಡೋದ್ರ ಮುಖಾಂತರ, ಅಲ್ಲಿ ಕೋರಿ ಕಟ್ಟೋದ್ರ ಮುಖಾಂತರ, ಅಲ್ಲಿ ಹೇಳಿಕೆ ಹೇಳೋದ್ರ ಮುಖಾಂತರ ಪ್ರತಿಯೊಂದು ಸಹ ಅಲ್ಲಿ ಸರ್ವೆ ನಂಬರ್ ಹಿಡ್ಕೊಂಡು ಪ್ರತಿಯೊಂದು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಿರುವಂತ ದಾಖಲೆಗಳನ್ನ ಇದ್ರೂ ಸಹ ಕೆಲವೊಂದು ಕಿಡಿಗೇಡಿಗಳು ಒಬ್ಬರಿಬ್ಬರು ಆ ಇಬ್ರು ಏನ್ ಮಾಡಿದ್ರು ಅಂತಂದ್ರೆ 2016ರಲ್ಲಿ ಏನ್ ನಮ್ಮ ಸಮಾಜದವ್ರು ಪೂಜೆ ಮಾಡ್ತಾ ಇದ್ರು ಆ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೊಡೆಯೋದ್ರ ಮುಖಾಂತರ, ಜೀವ ಬೆದರಿಕೆ ಹಾಕೋದ್ರ ಮುಖಾಂತರ, ಬಡಿಯೋದ್ರ ಮುಖಾಂತರ ಅವರಲ್ಲಿದ್ದಂತ ಪೂಜೆ ಮಾಡ್ತಕ್ಕಂಥ ಪೂಜಾರಿಗೆ ಹೊಡೆದು ಕೀಲಿ ತಗೊಂಡೇನಂತಂದ್ರೆ ಕೆಲವೊಂದು ಕಿಡಿಗೇಡುಗಳು ಇವತ್ತಿನ ದಿವಸ ಪೂಜೆ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಸರ್ಕಾರ ತಹಶೀಲ್ದಾರರು ಎಂಟ್ರಿ ಆಗಿ, ಯಾವಾಗ ದೇವಸ್ಥಾನಗಳ ವ್ಯಾಜ್ಯ ನಡೀತು ಆ ಸಂದರ್ಭದಲ್ಲಿ ತಹಶೀಲ್ದಾರರು ಎಂಟ್ರಿ ಆಗಿ, ತಹಶೀಲ್ದಾರ್ ಸುಪ್ರೀಂ ಇರ್ತಾರೆ, ಅವರು ಆರ್ಟಿಕಲ್ 145 ಹಾಕುವುದ್ರ ಮುಖಾಂತರ ದೇವಸ್ಥಾನವನ್ನ ತಹಶೀಲ್ದಾರರು ತಮ್ಮ ಕಬ್ಜಾ ಮಾಡ್ಕೊಂಡ್ರು ಅಂತಕ್ಕಂಥದ್ದು. ಕಬ್ಜಾ ಮಾಡಿರುವಂತ ಸಂದರ್ಭದಲ್ಲಿ ತಹಶೀಲ್ದಾರರ ಮೇಲೆ ಯಾರು ಸಿದ್ದೇಶ್ವರ ಕಮಿಟಿದವರು ಕ್ರಿಮಿನಲ್ ಆಕ್ಟ್ ಹಾಕೋದ್ರ ಮುಖಾಂತರ ಕೋರ್ಟ್ಗೆ ಹೋದ್ರು. 4ನೇ ಜಿಲ್ಲಾ ನ್ಯಾಯಾಲಯ ಕೋರ್ಟ್ಗೆ ಹೋದ್ರು. ಆ ಕೋರ್ಟ್ ಏನ್ ಹೇಳ್ತು ಅಂತಂದ್ರೆ ಕಲಬುರಗಿ ಜಿಲ್ಲಾ ನ್ಯಾಯಾಲಯ ಯಾರು ಪೂಜೆ ಮೊದಲು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಏನಂತಂದ್ರೆ ಕೀಲಿ ಕೊಡ್ರಿ ಅಥವಾ ಪೂಜೆ ಕೊಡ್ರಿ ಅಂತಕ್ಕಂಥದ್ದು. ಆ ಆದೇಶ ತಹಶೀಲ್ದಾರ್ ತಪ್ಪು ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ 2016ರಲ್ಲಿ ಹೊಡೆದಿರುವಂತ ವ್ಯಕ್ತಿಗಳಿಗೆ ಏನು ಅಂತಂದ್ರೆ ಪೂಜೆಯ ಕೀಲಿ ಕೈ ಕೊಟ್ರು ಅಂತಕ್ಕಂಥದ್ದು. ಇದು ತಪ್ಪಾಗಿರೋದ್ರಿಂದ ನಾವು ಮಾಳಿಂಗರಾಯ ಟ್ರಸ್ಟ್ ಕಮಿಟಿದವರು ನೇರವಾಗಿ ಹೈಕೋರ್ಟ್ಗೆ, ಉಚ್ಚ ನ್ಯಾಯಾಲಯಕ್ಕೆ ನಾವು ಮನವಿ ಮಾಡಿಕೊಂಡಾಗ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶವನ್ನು ಮಾಡಿತು. ಯಾರು ತಲತಲಾಂತರದಿಂದ ಯಾರು ಕಾಲಾನುಕಾಲವಾಗಿ ಪೂಜೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರನ್ನ ಪುನಃ ದೇವಸ್ಥಾನ ಕೊಡ್ಬೇಕು ಅಂತಕ್ಕಂಥ ಆದೇಶವನ್ನ ಹೈಕೋರ್ಟ್ ಆದೇಶ ಮಾಡ್ತು. ಈ ಆದೇಶಕ್ಕೆ ವಿರುದ್ಧವಾಗಿ ಸಿದ್ದೇಶ್ವರ ಕಮಿಟಿದವರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ವಾದ ವಿವಾದಗಳ ಆದ ಮೇಲೆ ಸುಪ್ರೀಂ ಕೋರ್ಟ್ ಇದು ಕ್ರಿಮಿನಲ್ ಆಕ್ಟ್ ಇರುವುದರಿಂದ, ಮಾಳಿಂಗರಾಯ ದೇವಸ್ಥಾನ ಸಿವಿಲ್ ಆಕ್ಟ್ ಬರುವುದರಿಂದ
ಇದು ಕ್ರಿಮಿನಲ್ ಆಕ್ಟ್ ನಾವು ಬಗೆಹರಿಸಕ್ ಸಾಧ್ಯ ಇಲ್ಲ. ಆ ವಜಾವನ್ನ ಮಾಡೋದ್ರ ಮುಖಾಂತರ ಏನು ಜಿಲ್ಲಾ ನ್ಯಾಯಾಲಯದಲ್ಲಿ ಸಿವಿಲ್ ಮ್ಯಾಟರ್ ಇದೆ, ಸಿವಿಲ್ ಒಂದು ಕೋರ್ಟ್ ನಲ್ಲಿದೆ, ಅದರ ಮುಖಾಂತರ ತಾವು ಬಗೆಹರಿಸ್ಕೋಬೇಕು ಅಂತಕ್ಕಂಥ ಆದೇಶವನ್ನ ಯಾರು ಸಿದ್ದೇಶ್ವರ ಕಮಿಟಿದವ್ರು ಹೋಗಿದ್ರು ಅದನ್ನ ರದ್ದುಪಡಿಸುವ ಮುಖಾಂತರ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಆದ ಬಳಿಕ ನಮ್ದೇನ್ ಡಿಮ್ಯಾಂಡ್ ಇದೆ ಅಂತಂದ್ರೆ, ಏನು ಉಚ್ಚ ನ್ಯಾಯಾಲಯ ಆದೇಶ ಮಾಡ್ತು, ಯಾರು ತಲತಲಾಂತರವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ಯಾರು ತಲತಲಾಂತರವಾಗಿ ನೈವೇದ್ಯವನ್ನ ಕುಡ್ಕೊಂಡು ಬಂದಿದ್ದಾರೆ, ಅಂತವರಿಗೆ ಕೂಡ್ರಿ ಅಂತಕ್ಕಂಥ ಆದೇಶವನ್ನ ನಮ್ಮ ಕಲಬುರಗಿ ತಹಶೀಲ್ದಾರ್ ಪಾಲನೆ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯ ಇಟ್ಕೊಂಡೇನಂತಂದ್ರೆ ಇವತ್ತು ನಾವು ಪ್ರತಿಭಟನೆ ಇಟ್ಕೊಂಡಿದ್ದೇವೆ. ಆದ್ದರಿಂದ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ಆ ದೇವಸ್ಥಾನಕ್ಕೆ ಕುರುಬ ಸಮಾಜದ ಸಂಪ್ರದಾಯದಂತೆ ನಡೀತಾ ಇದೆ. ಆ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಬಲಿ ನೇರಳೆ ಕೊಡ್ತಕ್ಕಂಥದ್ದು ನಿಮ್ ಮೀಡಿಯಾ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ಎಲ್ಲಿಯಾದ್ರೂ ಸಿದ್ದೇಶ್ವರ ದೇವಸ್ಥಾನದ ಹೆಸರಿನ ಮೇಲೆ ಕುರಿ ಕೊಯ್ಯುವಂತ ಉದಾಹರಣೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಇದೇನ್ರಿ? ಇಲ್ಲ. ಕುರಿ ಕೊಯ್ದು ಅದೇ ಬಾಗಿಲ್ದಾರ ಹೋಗಿ ಬರಗಾಲ ಸಿದ್ದಕ್ಕೆ ಪೂಜೆ ನೇರಳೆ ಕೊಡ್ತಕ್ಕಂಥ ಉದಾಹರಣೆಗಳು ಎಲ್ಲಿದಾವೇನ್ರಿ? ಎಲ್ಲೂ ಇಲ್ಲ. ಅದು ನಮ್ಮ ಸಮಾಜದ ಸಂಸ್ಕೃತಿಯ ಒಂದು ಭಾಗ. ಮಾಳಿಂಗರಾಯ ದೇವಸ್ಥಾನ ಇದೆ, ಮಾಳಿಂಗರಾಯಗೆ ಮಾತ್ರ ಮಾಂಸಾಹಾರ ನಡೀತದೆ, ಮಾಳಿಂಗರಾಯಗೆ ಮಾತ್ರ ಇವತ್ತಿನ ದಿವಸ ಡೊಳ್ಳು ಭಾಜಾ ಭಜಂತ್ರಿ ನಡೀತದೆ. ಹಂಗಾಗಿ ಆ ದೇವಸ್ಥಾನದ ಕಂಪ್ಲೀಟ್ ಕಬ್ಜಾದಾರರು ವಾರದ ನಾಟಕ ಕಂಪನಿ ಅದ ಬಂದಿಲ್ಲೇನ್ರಿ ಅಂತ ಕೇಳೋದು ಯಾರು ಸ್ವಲ್ಪ ಬರ್ರಿ ಅಲ್ಲ ಇದೇನೆ